ಕರ್ನಾಟಕ ರಾಜ್ಯದೊಳಗೆ ಯಾವುದೇ ಥರದ ಕನ್ನಡ ಮ್ಯಾಗಾಗಲಿ ನೆಲ ಜಲ ಭಾಷೆ ಮ್ಯಾಗ ಏನಾದರೂ ಗಂಡಾಂತರ ಬರ್ತಂದ್ರೆ ಇವತ್ತು ಆವಾಜ್ ಮಾಡೋರು ಯಾರಪ್ಪ ಅಂದ್ರೆ ಕರ್ನಾಟಕ ಏಕೈಕ ವ್ಯಕ್ತಿ ನಾರಾಯಣಗೌಡರು. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರು ಯಾವಾಗಲೂ ಸೋತಿಲ್ಲ. ಅವರು ಹೋರಾಟದೊಳಗೆ ಯಾವಾಗ ಗೆಲ್ಕೋತ ಬಂದಿದ್ದಾರೆ. ಅವ್ರದ್ದು ಇವತ್ತು 60ನೇ ವಯಸ್ಸಿನ ಹುಟ್ಟುಹಬ್ಬ. ಹುಟ್ಟುಹಬ್ಬದ ನಿಮಿತ್ತ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರಾದಂಥ ಸಂಜೀವ್ ಬಡಿಗೇರಿ ಅವರ ನೇತೃತ್ವದೊಳಗೆ ಇವತ್ತು ಸಾರ್ವಜನಿಕ ಆಸ್ಪತ್ರೆ ಒಳಗೆ ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಗೂ ಅವ್ರ ಸಂಗಡಿಗರಿಗೆ ಇವತ್ತು ಹಣ್ಣು ವಿತರಿಸುವ ಮೂಲಕ ಇವತ್ತಿನ ನಾವು ಚಿಕ್ಕೋಡಿ ಒಳಗೆ ವಿಜೃಂಭಣೆಯಿಂದ ನಾರಾಯಣಗೌಡರು ಹುಟ್ಟುಹಬ್ಬನ ಆಚರಣೆ ಮಾಡಿದೆವು. ಬರೋ ದಿವಸದೊಳಗೆ ನಾರಾಯಣಗೌಡರು ಯಾವಾಗಲೂ ಯಶಸ್ವಿ ಸಿಗಲಿ, ಅವ್ರಿಗೆ ದೇವರ ಐರಾರೋಗ್ಯ ಐಶ್ವರ್ಯ ಕೊಡಲಿ. ಅದೇ ಪ್ರಕಾರ ನಮ್ಮ ಸಂಜೀವ್ ಬಡಿಗೇರ್ ಸುದ್ದ ಅವ್ರು ಯಾವಾಗೂ ಸಾಥ್ ಇದ್ದಾರೆ, 25 ವರ್ಷದಿಂದ ಸಾಥ ಇದ್ದಾರೆ. ಬರೋ ದಿವಸದಾಗ ಸುದ್ದ ಒಳ್ಳೆಯ ಕಾರ್ಯಗಳನ್ನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡೋದಿದೆ. ಕನ್ನಡದ ನೆಲ ಜಲ ಪರವಾಗಿ ಯಾವಾಗಲೂ ನಾವು ಹೋರಾಟಕ್ಕೆ ಸಿದ್ಧಿದ್ದೇವೆ ತಮ್ಮ ವಾಹಿನಿ ಮುಖಾಂತರ ಹೇಳಿ ನಾರಾಯಣಗೌಡರಿಗೆ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಟಿ.ಎ. ನಾರಾಯಣಗೌಡರು ಇವತ್ತಿನ ದಿವಸ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬ ನಿಮಿತ್ತವಾಗಿ ನಾವು ಇವತ್ತು ಚಿಕ್ಕೋಡಿ ಜನರಲ್ ಆಸ್ಪತ್ರೆದಾಗ ಇಲ್ಲಿ ಇರುವಂಥ ಬಡ ರೋಗಿಗಳಿಗೆ ಹಣ್ಣು ಸಿಹಿ ಹಂಚುವ ಮೂಲಕ ಇವತ್ತು ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೀವಿ. ರಾಜ್ಯಾಧ್ಯಕ್ಷರಿಗೆ ಇದೇ ರೀತಿ ಅವ್ರಿಗೆ ದೇವರ ಆರೋಗ್ಯ ಆಯುಷ್ಯ ಕೊಡಲಿ ಮತ್ತು ನಾಡಾದ್ಯಂತ ಅವರು ಇನ್ನಷ್ಟು ತಿರುಗಾಡಿ ಕನ್ನಡ ನಾಡು ನುಡಿ ಜಲಕ್ಕೋಸ್ಕರ ಕೆಲಸ ಮಾಡಿರಿ. ಒಂದು ದೊಡ್ಡ ಪ್ರಮಾಣದಾಗ ಅವ್ರಿಗೆ ದೇವ್ರ ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ. ಇದೇ ರೀತಿ ಅವರ ಕರ್ನಾಟಕ ನಾಡಿನ ಪರವಾಗಿ ಜಲದ ಪರವಾಗಿ ಇನ್ನಷ್ಟು ಹೋರಾಟ ಮಾಡಲಿ ಅಂತ ನಾವು ದೇವರು ಪ್ರಾರ್ಥನೆ ಮಾಡ್ತೀವಿ. ಜೊತೆಗೆ ವಿಶೇಷ ಪೂಜೆನೂ ಕೂಡ ಮಾಡ್ತೀವಿ. ಪ್ರತಿ ವರ್ಷ ಕೂಡ ನಾವು ಈ ರೀತಿ ಕಾರ್ಯಕ್ರಮ ಹಾಕೋತ ಬಂದೀವಿ. ಹೋದ ಸಲ ರಕ್ತದಾನ ಶಿಬಿರ ಮಾಡಿದ್ವಿ. ಶಾಲ್ಯಾಗ ಮಕ್ಕಳಿಗೆ ನೋಟ್ಬುಕ್ ಕೊಡುವಂಥ ಕೆಲಸ ಕೂಡ ಮಾಡಿದ್ದೀವಿ. ಇದೇ ರೀತಿ ಅವರ ಹುಟ್ಟುಹಬ್ಬನ ನಾವು ಪ್ರತಿ ವರ್ಷ ಅದ್ದೂರಿಯಾಗಿ ಆಚರಣೆ ಮಾಡ್ಕೊತ ಬಂದೀವಿ. ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬ ಈ ಸಂದರ್ಭದಾಗ ಹುಟ್ಟುಹಬ್ಬ ಶುಭಾಶಯ ಹೇಳ್ತಾ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ.